ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿಂದ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಮತ್ತು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುವಂತಹ ಟಾಸ್ಕ್ ಗಳನ್ನ ಬಿಗ್ ಬಾಸ್ ಅವರು ಕೊಡ್ತಾ ಇದ್ದಾರೆ. ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ರಜತ್ ಅವರನ್ನ ಕೂಡ ಈ ಟಾಸ್ಕ್ ಇಂದ ಮನೆಯಲ್ಲಿ ಹಿಲಿಯ ತರ ನಡೆಸ್ಕೋತಿದ್ದಾರೆ ಮಂಜು ಅವರು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಮಂಜುಗೆ ಒಂದು ಸೂಪರ್ ಪವರ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಅದೇ ಮನೆಯ ರಾಜನ ಪಟ್ಟ. ಇನ್ನುಳಿದಂತೆ ಮನೆ ಮಂದಿಯೆಲ್ಲ ಆ ರಾಜನ ಅಧೀನದಲ್ಲಿರುವಂತಹ ಸೇವಕರು. ಹಾಗೆ ತ್ರಿವಿಕ್ರಮ್ ಅನ್ನ ರಾಜನ ಮಂತ್ರಿಯಾಗಿ ನೇಮಿಸಿಕೊಂಡಿದ್ದಾರೆ. ಜೊತೆಗೆ ಮನೆಯಲ್ಲಿರೋರು ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಕ್ವಾಟ್ಲೆಗಳನ್ನ ಕೊಡ್ತಿದ್ದಾರೆ. ಸ್ವಲ್ಪ ಕಪಟಿ, ಸ್ವಲ್ಪ ಸಿಟ್ಟಿನ ರಾಜನಾಗಿರ್ಬೇಕು ಅಂತ ಹೇಳಿದ ಕಾರಣ ಇದನ್ನ ಅಡ್ವಾಂಟೇಜ್ ಆಗಿ ಪಡೆದಿರುವಂತಹ ಮಂಜು ಅವರು ಮನೆ ಮಂದಿಗೆಲ್ಲ ಬೇಕಾದಂತ ಕೆಲಸಗಳನ್ನ ಕೊಡ್ತಿದ್ದಾರೆ. ಹಾಗೂ ಎಲ್ಲರಿಗೂ ಕೂಡ ಶಿಕ್ಷೆಗಳನ್ನ ಕೊಡ್ತಿದ್ದಾರೆ. ಎಲ್ರಿಗೂ ಕೂಡ ಬಸ್ಕಿಗಳನ್ನ ಹೊಡಿಸಿದ್ದಾರೆ. ಸ್ವತಃ ತನ್ನ ಸ್ನೇಹಿತೆ ಗೌತಮಿಗೂ ಕೂಡ ಇದು ಅನ್ವಯ ಆಗಿದೆ. ಸೊ ರಜತ್ ಅವ್ರನ್ನು ಕೂಡ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಹನುಮಂತು ಬಂದ್ಬಿಟ್ಟು ಮತ್ತೆ ಜೊತೆಗಿದ್ದಂತಹ ಧನರಾಜ್ ಇಬ್ರು ಕೂಡ ಇವನ್ ಹೇಳ್ದಂಗೆ ನಾವೇನ್ ಕೇಳಬೇಕು ಅನ್ನೋ ಒಂದು ಮಾತನ್ನ ಮಂತ್ರಿಯವರು ಬಂದು ಮಂಜು ಅವರ ಹತ್ರ ಹೇಳಿದ ಕಾರಣ ಅವರಿಗೆ ಕಾಲಿಗೆ ಕೂಡ ಬೀಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚಾಗಿ ಮಾತಾಡ್ತಿದ್ದಂತಹ ಚೈತ್ರ ಅವರ ಬಾಯಿಗೆ ಆಲೂಗಡ್ಡೆಯನ್ನ ತುರುಕಿ ಕೂರಿಸಿದ್ದಾರೆ. ಹಾಗೂ ಮನೆಯಲ್ಲಿರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ರಾಜನಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಹೇಳಿ ಮನೆಯಲ್ಲಿರುವಂತಹ ಮನೆ ಮಂದಿಗೆ ಅಡಿಗೆನೆ ಮಾಡಕ್ಕೆ ಕೊಟ್ಟಿಲ್ಲ. ಸೊ ಉಪವಾಸವನ್ನ ಕೆಡವಿದ್ದಾರೆ ಮಂಜು ಅವರು. ಸೊ ಈ ಟಾಸ್ಕ್ ನೆನಪಾಗೋದು ಏನಂತ ಹೇಳಿದ್ರೆ, ಈ ಹಿಂದೆ ನಡೆದಂತಹ ಒಂದು ಸೀಸನ್ ಅಲ್ಲಿ ಪ್ರಥಮ್ ಅವರಿಗೂ ಕೂಡ ಕೊಟ್ಟಿದ್ರು. ಸೊ ಪ್ರಥಮ್ ಅವರು ನಡೆಸಿದಂತಹ ಆ ಟಾಸ್ಕ್ ಇದುವರೆಗೂ ಯಾರು ಕೂಡ ನಡೆಸಿರ್ಲಿಲ್ಲ. ಅದನ್ನೇನಾದ್ರೂ ಮಂಜು ಅವರು ಬ್ರೇಕ್ ಮಾಡ್ತಾರ ಅಂತ ಹೇಳಿ ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಪ್ರಥಮ್ ಅವರು ಅಷ್ಟರ ಮಟ್ಟಿಗೆ ಆ ಒಂದು ಟಾಸ್ಕ್ ಅನ್ನ ಮಾಡಿಕೊಟ್ಟಿದ್ರು. ಅದರಿಂದಾನೇ ಗೆದ್ರು ಅಂತಾನೂ ಕೂಡ ಹೇಳ್ಬೋದು ಜನಗಳ ಮನಸ್ಸನ್ನ. ಸೊ ಮಂಜು ಅವರಿಗೆ ಮನೆಯ ಅಧಿಪತಿಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಬಸ್ಗೆ ಓಡಿಸೋದು, ಶಿಕ್ಷೆಗಳನ್ನ ಕೊಡ್ತಿದ್ದಾರೆ, ಮನಸ್ಸಿಗೆ ಬಂದಂತೆ ನಡ್ಕೋತಿದ್ದಾರೆ. ಸೊ ಈ ತರ ಟಾಸ್ಕ್ ಗಳನ್ನ ನೋಡೋಕೆ ಜನಗಳು ಕೂಡ ಇಷ್ಟ ಆಗತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ಈ ಟಾಸ್ಕ್ ಇಂದ ಮಂಜು ಅವರಿಗೆ ಏನ್ ಪರಿಣಾಮ ಬೀರುತ್ತೆ ಅಂತಾನೂ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಯಾವ ರೀತಿ ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ ಹಾಗೂ ಯಾರ್ಯಾರಿಗೆ ತಮ್ಮ ಬುದ್ಧಿಯಲ್ಲಿರುವಂತಹ ವ್ಯಕ್ತಿಗಳನ್ನ ಹೇಗೆ ಆಡಿಸ್ಬೇಕು ಅನ್ನೋದನ್ನು ಕೂಡ ಮಂಜು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದಾಗಿ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಮನೋರಂಜನೆ ಆಗಿರುತ್ತೆ. ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.